ಮಧುರವಾದ ಉದಯಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ಸ್ಥೂಲ ಧ್ವನಿಯಂತೆ ಕೇಳಿ ಬರುತ್ತಿರುವುದು. ಅದರೊಡನೆ ಈ ಮಧುರವಾದ ವೇಣುವನದಲ್ಲಿ ಗೂಗೆಗಳ ಅಮ್ಮಂಗಳಕರ ಸ್ವರವು ಕೇಳಿ ಬರುತ್ತಿರುವುದು. ಪರಮಾತ್ಮ, ಇನ್ನು ಈ ಗಾಂಧಾರಿಯ ಲಲ್ಲಾಟದಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಅಮ್ಮ, ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಈ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದೇ ತಾಯಿ? ತಿಳಿದಿರುವೆನು, ಆದರೆ ಅದನ್ನು ಧಾರ್ಮಿಕ ಪ್ರದರ್ಶನದ ಪರಮಾವಧಿ ಎಂದು ಭಾವಿಸಿದೆನು. ಆ ಪಾಂಡವರನ್ನು ಎದುರಿಸಲು ಉಳಿದ ಆಟವೆಂದು ಭಾವಿಸಿದೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಟ್ಟು ಪುನಃ ಘೋರ ಯುದ್ಧವನ್ನು ಪ್ರಾರಂಭಿಸಿದ ಮಾತ್ರ ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿನಾಶ. ನಿನ್ನ ಚಲದಾದಿರೇಗ ನಿಧಿ ಮಂದವದನ ಛಲವೇಗೆ ಗುರುನಂದನ.
ಮಾತೆಯೇ ಅಮ್ಮ ಭಯವೇಕೆ ಬಿಡು ಮಾತೆಯೇ ಅಮ್ಮ ಭಯವೇಕೆ ಬಿಡು ಮಾತೆಯೇ ನೀ ಪರಿಣಿತದಲ್ಲಿ ನೀ ಪಗಡುವೆ ಪಾಂಡವರ ನೀ ಪರಿಪರಿವಿತದಲ್ಲಿ ನೀ ಪಗಡುವೆ ಪಾಂಡವರ ಸಾಕು ನಿನ್ನ ನೀತಿ ವಾಕ್ಯ ಸಾಕು ನಿನ್ನ ನೀತಿ ವಾಕ್ಯ ಧರೆಯೊಳಗೆ ಕುರುಪತಿಗೆ ಸಮರಿಗಾರೆ ಭಯವೇಕೆ ಬಿಡು ಮಾತೆಯೇ ನನ್ನ ಛಲದಲ್ಲಿ ಬಲದಲ್ಲಿ ಬಹುಮಾನವೇ ತಂದೆ ಭಯವೇಕೆ ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ ಕುಮಾರ ನನ್ನ ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವಳೆ ಯುದ್ಧವು ಕ್ಷತ್ರಿಯರ ಧರ್ಮ ನಾನು ನನ್ನ ಧರ್ಮವನ್ನು ಪಾಲನೆ ಮಾಡಿದೆನು ಕುಮಾರ ನನ್ನ ಮಾತನ್ನು ಕೇಳು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು ಆ ಪಾಂಡವರು 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 ಮಾಡಿರುವುದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಸದಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮ ಅಂತಿರಲಿ ಮಾನವ ಧರ್ಮವೂ ಅಲ್ಲ ನನ್ನ ಪತ್ನಿಯಾದ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಮಹಿಳೆಗೆ ಇಂತಹ ಅಪಮಾನವಾಗುತ್ತಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ಏನು ಮಾಡುತ್ತಿದ್ದೆ ಪಣವೊಂದವನು ಕಿತ್ತೆಸೆದು ಈ ಸಮಗ್ರ ಪೃಥ್ವಿಯ ಪ್ರತಿ ಕಕ್ಷೆಯಾಗಿ ನಿಂತಿದ್ದರು ಲೆಕ್ಕಿಸದೆ ಈ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ ನಿಸ್ಸಹಾಯಕನಾದ ಏಳಿಯು ಒಪ್ಪದಂತಹ ತಟಾ ಸ್ವಭಾವ ಅದಕ್ಕೋಸ್ಕರವಾಗಿಯೇ ಪಾಂಡವರಲ್ಲಿ ನನಗೆ ಅಷ್ಟೊಂದು ದ್ವೇಷ ನನ್ನನ್ನು ಅರಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ ಆಜ್ಞಾತ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಾದರೆ ಅದನ್ನು ನೀನು ಹೊಂದಲಾರೆ ಕುಮಾರ ನನ್ನ ಕಂಠದಿಂದ ಆಶೀರ್ವಾದ ಹೊರ ಬೀಳುವ ಮುನ್ನ ಇಲ್ಲಿಂದ ಮರೆಯಾಗು ಮಗನೇ ಮರೆಯಾಗು ಅಮ್ಮ ಮಾತೃವಾಕ್ಯ ತಿರಸ್ಕರಿಸಿದ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿ ನಾನು ನನ್ನ ಶತ್ರುಗಳನ್ನು ಆಹ್ವಾನಿಸೇ ಬಿಡುವೆನು ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನ ನಿನ್ನ ಭಕ್ತಿಯನ್ನು ಅಮ್ಮ ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕಣ್ಣೀರ ಕೋಡಿಯಾಗಿ ಹರಿಯುವುದು ಹರಿಯಲಿ ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲುವರು ಹಸ್ತಿನಾವತಿಯ ರಾಜ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು ಅಯ್ಯೋ ನೀನೇನು ಮಾನವನೋ ಅಥವಾ ದಾನವನು ಅಮ್ಮ ಈ ಕ್ಷಣಕ್ಕೆ ನಾನು ಮಾನವನ ತಾಯಿ ನನ್ನನ್ನು ಅರಸಿಯ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ ಪರಮಾತ್ಮ ನನ್ನ 100 ಜನ ಮಕ್ಕಳಲ್ಲಿ ದುರ್ಯೋಧನನನ್ನು ಅತಿ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿದೆ ಹಾಗಲಿ ಅವನೆಂತವನೇ ಆಗಲಿ ಅವನನ್ನು ಆಶೀರ್ವಾದಿಸಿ ಕಳುಹಿಸಬೇಕಾಗಿರುವುದು ವೀರ ಮಾತೆಯಾದ ನನ್ನ ಕರ್ತವ್ಯ ಕುಮಾರ ಕಂದ ಬಾ ಕುಳಿತುಕೋ ಆಶೀರ್ವಾದಿಸುವೆ ಕುಮಾರ ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶಕ್ಕೆ ಹುಲ್ಲು ಕಡ್ಡಿಯು ಸಹ ವಜ್ರಾಯತಕ್ಕಿಂತ ಕಠಿಣವಾಗುವುದು ಹೋಗು ಕುಮಾರ ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶಾಲಿಯಾಗಿ ಹಿಂದಿರುಗಿ ಬಾ ಕುಮಾರ ಯಥೋ ಧರ್ಮೋಸ್ತೋ ಜಯ ಯಥೋ ಧರ್ಮೋಸ್ತೋ ಜಯ ಯಥೋ ಧರ್ಮೋಸ್ತೋ ಜಯ ಕುಮಾರ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಯಥೋ ಧರ್ಮ ತಥೋ ಜಯ ಯಥೋ ಧರ್ಮ ತಥೋ ಜಯ ಯಥೋ ಧರ್ಮ ತಥೋ ಜಯ ಹೌದು ತಾಯಿ ಜಯವಾಗಲೇಬೇಕು ಕಾಲೋಚಿತವಾದ ಫಲವೊಂದವನ್ನು ಕಿತ್ತೆಸೆದ ಈ ಚರವಂಕ ಮಲ್ಲನಿಗೆ ಜಯವಾಗಲೇಬೇಕು ಇನ್ನು ಮುಗಿಲು ಮುಟ್ಟುವಂತೆ ರಣಕಾರಗಳು ಜೈಕರಿಸಲಿ ದಶ ದಿಕ್ಕುಗಳು ಕಿವುಡಾಗುವಂತೆ ಮುಳುಗಲಿ ರಣಬೇರಿಗಳು ಆ ಪಾಂಡವ
ಪರುಷ ಮೆಚ್ಚಿಸಿ ಸಮರಂಗಣವನೀಗ. ಶತ್ರುಗಳ ಪದ್ಧತಿಯನ್ನು ಕಡಿದು ಬಿಡುವೆ. ಶತ್ರುಗಳ ಪದ್ಧತಿಯನ್ನು ಕಡಿದು ಬಿಡುವೆ. ಗದೆಯನ್ನು ತಿರುಗಿಸಿ ತತ್ತರಗೊಳಿಸುವೆ. ಗದೆಯನ್ನು ತಿರುಗಿಸಿ ತತ್ತರಗೊಳಿಸು. ಕಡಿದು ಕಡಿದು ತಳ ವೈರಿಯ ಶಿರವ. ಕಡಿದು ಕಡಿದು ತಳ ವೈರಿಯ ಶಿರವ. ವಿಶ್ವ ಸಮರಂಗಣವನೀಗ. ಸುರನರವರಿಗೆ ಪರುಷ ಮೆಚ್ಚಿಸಿ ಸುರನರವರಿಗೆ ಪರುಷ ಮೆಚ್ಚಿಸಿ ವಿಶ್ವ ಸಮರಂಗಣವನೀಗ. विजया जब वीक्षि सही मेरे वीर रणभूमिय परिय विजया. विजया जब वीक्षि सही मेरे वीर रणभूमिय परिय विजया. ಧನಂಜಯ ಪರಮಾತ್ಮ ಮಹಾಭೀಕರ ಜಯಧ್ವನಿ ಬಲ ಸಹಸ್ರ ಕೃಪಾಣ ಭಯಂಕರ. ಮಹಾಭೀಕರ ಜಯಧ್ವನಿ ಬಲ ಸಹಸ್ರ ಕೃಪಾಣ ಭಯಂಕರ. ಮಹಾರಥಿಕವೋ ಮದಾತಿ ಬರಿರುತ್ತ ಪರಮಾತ್ಮ ಮಹಾರಥಿಕವೋ ಮದಾತಿ ಬರಿರುತ್ತ ಮಹಾಕಾರಿ ಪದ ಸಭ ಖ್ಯಾತ ವಿಜಯ. ಜಗದ ವೀಕ್ಷಿ ಸೈ ಮೇರೆ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಾಯುತ ಋಷಭ ದುರ್ಗ ಗಜ ಸಹಿತ ವಿಭವ ಅಹಿತ ನಿವಾಯುತ ಋಷಭ ದುರ್ಗ ಗಜ ಸಹಿತ ವಿಭವ ಪುರಿತ. ತುಹಿನ ರಾಜಕುಲ ಮಹಾಬ್ದಿನಿಖಿಲ. ತುಹಿನ ರಾಜಕುಲ ಮಹಾಬ್ದಿನಿಖಿಲ. ಕೃಪ ಬರಿದಾನ ಗುರು ವಿಷಯ ಪರಿಕಲಿತ. ಕೃಪ ಬರಿದ ಗುರು ವಿಷಯ ಪರಿಕಲಿತ. ಕೃಪ ಬರಿದ ಗುರು ವಿಷಯ ಪರಿಕಲಿತ ವಿಜಯ. ಜಗದ ವೀಕ್ಷಿ ಸೈ ಮೇರೆ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಬಂದಿರುವ ವೀರರನ್ನೊಂದು ಸಾರಿ ತೋರಿಸು. ದುರ್ಯೋಧನ ಹಿತಾಕಾಂಕ್ಷಿಯಿಂದ ತೃಣಪ್ರಾಯವಾಗಿ ಪ್ರಾಣಗಳನ್ನು ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿತರಾಗಿರುವ ವೀರ ಯೋಧರನನ್ನು ಸಾರಿ ನನಗೆ ತೋರಿಸು. ನಿನ್ನಿಚ್ಛೆ ಪಾರ್ಥ. ಅರ್ಜುನ, ಪರಮಾತ್ಮ ಅದೋ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಅಪ್ರತಿಮ ವೀರಭಟ್ಟರಿಂದ ಕೂಡಿದ ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತರಳು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾಜರುಗಳಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅರ್ಜುನ, ಪರಮಾತ್ಮ ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ರಥದಲ್ಲಿ
ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮ. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಹೇಗೆ ಬೆಳಗುತ್ತಿರುವುದು ನೋಡು ಪಾರ್ಥ. ಧನಂಜಯ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಆತನೊಂದಿಗೆ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಧನಂಜಯ. ಆಜ್ಞೆ ಮಾಧವ. ಭೀಷ್ಮನ್ ಕುರಿಪಿತಮಹ, ಈ ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ. ಈ ಕಡೆ ವಾಸುದೇವ, ನನ್ನ ಜೀವನದಲ್ಲಿ ಇದು ಎಂತಹ ಸಮಯ, ಈ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಜೀವನದಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ ಪರಮಾತ್ಮ, ಏಕೆ ವಿಚಲಿತನಾಗಿ ನಿಂತಿರುವೆ? ಕಾರಣವೇನು ಧನಂಜಯ? ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ, ಧನಂಜಯ, ಜಾರುತ್ತಿದೆ ಗಾಳಿವ, ಸುರುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಳಿವ, ಸುರುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಳಿವ, ಸೋಲುತ್ತಿದೆ ಕೈ ಕಾಲು. ಮತಿಹಿನ ನಾನೇ ಪಥವ ತೋರಿಸು. ಮತಿಹಿನ ನಾನೇ ಪಥವ ತೋರಿಸು ಮುನ್ನ ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಪರಮಾತ್ಮ, ಗುರು ಬಾಂಧವರ ಶಿರಪೇರಿಸೋಣ, ಗುರು ಬಾಂಧವರ ಚಿರಚೇದಿಸೋಣ, ಗುರು ಬಾಂಧವರ ಚಿರಚೇದಿಸೋಣ. ಪರಮಾತ್ಮ, ಗುರು ಬಾಂಧವರ ಚಿರಚೇದಿಸೋಣ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ, ಸೆಣಸಾಡೆನ, ಸೆಣಸಾಡೆನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ. ಬೇಸಿಗೆ ಬೆಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟುತ್ತಿರುವವು, ನಾಲಿಗೆ ಹೊಣಗುತ್ತಿರುವುದು, ಗಾಂಡಿಯ ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನು? ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು, ಇವರಲ್ಲೆಷ್ಟು ಜನರ ಮನೆಗಳಲ್ಲಿ ಹರಿಯುತ್ತಿರುವ ಭರತವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಎಂಬುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಗಾಗಿ ನಾನು ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಗಾಗಿ ನಾನು ಈ ಜ್ಞಾತಿ ವಧಿಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ಮಿತ್ರ, ರಥವನ್ನು ಹಿಂತಿರುಗಿಸು, ಈ ಯುದ್ಧವು ನನಗೆ ಬೇಡ. ಅರ್ಜುನ, ಪರಮಾತ್ಮ, ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಿನಿಂದ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರಿ ನೀನು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ.
ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಪರಮಾತ್ಮ ರೂಢಿಯಲ್ಲಿ ನಾನು ಕೆಡಲೆನಿಸಲಾರೆ ರೂಢಿಯಲ್ಲಿ ನಾನು ಕೆಡಲೆನಿಸಲಾರೆ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ನೋಡು ಪಾರ್ಥ ಹೇಳಿತನವಿದೆ ನೋಡು ಪಾರ್ಥ ಹೇಳಿತನವಿದೆ ನೋಡು ಪಾರ್ಥ ಪರಮಾತ್ಮ ಗಡದಿಂದ ಶರವ ಕುಡು ಬೇಗ ಪಾರ್ಥ ಪರಮಾತ್ಮ ಗಡದಿಂದ ಶರವ ಕುಡು ಬೇಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿತನವಿದೆ ನೋಡು ನೋಡು ಪಾರ್ಥ ಭರತೆ ಗಾಂಡಿವಿಯ ಧರಿಸಲಾರೆ ದೇವ ಪರಮಾತ್ಮ ಭರತೆ ಗಾಂಡಿವಿಯ ಧರಿಸಲಾರೆ ದೇವ ಈ ಗಾಂಡಿವಿಯ ಧರಿಸಲಾರೆ ದೇವ ಧನಂಜಯ ಮರಳು ಮಾತಿನೇಕೆ ಮರಳು ಮಾತಿನೇಕೆ ಪರಮಾತ್ಮ ಅರ್ಜುನ ಮರುಳು ಮಾತಿನೇಕೆ ಮರುಳು ಮಾತಿನೇಕೆ ಕರವ ಮುಗಿವೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ದುಷ್ಟ ಸಿಂಹ ನಾನು ಜಗಮಾಲ ನಾನು ದುಷ್ಟ ಸಿಂಹ ನಾನು ಜಗಮಾಲ ನಾನು ನಿಷ್ಠೆಯಿಂದ ನೀನು ನಿಷ್ಠೆಯಿಂದ ನೀನು ಶರಪಬೂಡು ಬೇಗ ನೋಡು ಪಾತ ಹೇಳಿತನವಿದೆ ನೋಡು ನೋಡು ಪಾತ ಬಾಂಧವಾರ ಶಿರವ ತರಿಯಲಾರೆ ಪರಮಾತ್ಮ ಜಯ ಗುರು ಬಾಂಧವಾರ ತರಿಯಲಾರೆ ನರಕ ಭಾಗಿಯಾಗೆ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಳಲಾರೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಆದಿಯಲ್ಲಿ ಸೂರ್ಯ ಮಧ್ಯದಲ್ಲಿ ನಾಶ ಆದಿಯಲ್ಲಿ ಸೂರ್ಯ ಮಧ್ಯದಲ್ಲಿ ನಾಶ ಮಧ್ಯದಲ್ಲಿ ಮೋದ ಪರಮಾತ್ಮ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ದೈವನೀಗ ಪಾತ್ರ ನೋಡು ಪಾರ್ಥ ಹೇಳಿತನವಿದೆ ನೋಡು ಪಾರ್ಥ ಪಾರ್ಥ ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣಗಳನ್ನು ಕಲಿಸಿಕೊಟ್ಟ ಗುರುವು.
ಪೂಜ್ಯರಾದ ಅವರ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಶಾಶ್ವತವಾದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಸ್ವಜನೋದಯವು ನಮಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನು ಯಾರು ಓದಿಸುವುದು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಟು ಮತ್ತೊಂದು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲ. ಅರ್ಜುನ, ಪರಮಾತ್ಮ, ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸಿರುವೆವು, ಮುಂದೆಯೂ ಜನಿಸುವೆವು. ಹುಟ್ಟು ಸಾವುಗಳು ಆತ್ಮದ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಲೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ 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 ಮಾಧವ ಮಾಧವ ಮಾಧವ. ಪರಮಾತ್ಮ, ಜನಾರ್ದನ ಬೇಡವಯ್ಯ ಕದನ ಹರಿ ಬೇಡುವೆನು ನಿನ್ನ, ಹರಿ ಬೇಡುವೆನು ನಿನ್ನ. ಪರಮಾತ್ಮ, ಸಾಧಿಸಲೆಂದು ಹರಿ ಊಟವರೇನ, ಸಾಧಿಸಲೆಂದು ಹರಿ ಯುದ್ಧವರೇನ, ಸಾಧಿಸಲೆಂದು ಹರಿ ಯುದ್ಧವರೇನ. ಕೈ ಹಿಡಿದಾಕ ಜೀವ ಜಾರಿತು. ಪರಮಾತ್ಮ, ಕೈ ಹಿಡಿದಾಕ ಜೀವ ಜಾರಿತು. ಬೇಡವಯ್ಯ ಕದನ, ಬೇಡವಯ್ಯ ಕದನ ಹರಿ ಬೇಡುವೆನು ನಿನ್ನ, ಹರಿ ಬೇಡುವೆನು ನಿನ್ನ. ಕೊಲಲಾರೆನು ಬಂದು ಪಾಂಡವರನು ನಾ.
ಕಂಪಿಸತೊಡಗುತ್ತಿರುವುದು ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ವಾಸಿತವಾಗುವು. ಆದರೂ ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮಾವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಧನಂಜಯ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾಸವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವ ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಧನಂಜಯ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ಒಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಸ್ವಾಮಿ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಹೊಂದುವೆ ಧನಂಜಯ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ಈ ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಪರಮಾತ್ಮ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಿಸಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಹಾತ್ಮಕನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿ ಮೇಲೆ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಧನಂಜಯ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ತುಂಬುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರಾಮಿಯೂ ಆದ ಪರಾವಸ್ತುವು ನಾನು.
ಅರ್ಜುನ, ಪರಮಾತ್ಮ. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ಮನುಷ್ಯರಲ್ಲಿನ ಪೌರುಷವು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಸಮಸ್ತ ಭೂತಗಳ ಆದಿಕಾರಣನು ನಾನು. ಧನಂಜಯ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವನು. ನನ್ನ ವಿಭೂತಿಯು ಅಗನ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವು ಪಾರ್ಥ. ಪರಮಾತ್ಮ, ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ಈ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ವೀರ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಪಾರ್ಥ. ಹಾ, ಇದೆಂದು ಎಂಥ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಕಣ್ಣು ನೋಡಲಾರೆನು. ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವವು. ವಾಕ್ಸ್ಫೂರ್ತಿಯಲ್ಲ, ಕರುಣಾಮಯನೇ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಗಳನ್ನು ನಿಬ್ಬಿಸುವ ಸುಧಾ ಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸದನದಲ್ಲಿ ಶರಣರ ಪಡೆಯ ಜೀವನ ನಿಧಿಯೇ, ಶರಣರ ಪಡೆಯ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ನೊಂದು ಬಳಲಿದೆ. ಕರುಣಿಸು ನೀ ರಾಧಾರಮಣ, ಮುಕ್ತಿಯ ದೊರಕಿಸು ನೀ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ಪರಮಾತ್ಮ, ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ಮಾಡು ಕೃಪೆಯನು ಕೃಷ್ಣ, ಕೃಷ್ಣ. ಕೃಷ್ಣ, ಮಾಡು ಕೃಪೆಯನು ಭೀಕರ ರೂಪವ, ಭೀಕರ ರೂಪನು. ರೂಪವ ಬೇಜಯ ಪ್ರಜಿಸು, ಭೀಕರ ರೂಪವ ಬೇಜಯ ಸಹಿಸು. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ದೊರಕಿಸು ನೀ, ದೊರಕಿಸು ನೀ, ದೊರಕಿಸು ನೀ. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶಂಖ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ
ಈ ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆ ಪಾರ್ಥ. ತೆಗೆದುಕೋ ಅಸ್ತ್ರಗಳನ್ನು, ಮೊಳಗಲಿ ಝೇಂಕಾರವು. ಪಾರ್ಥ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಇದು ಈ ಗಾಂಡೀಯವನ್ನು ಧರಿಸುವೆನು, ಯುದ್ಧಕ್ಕೆ ಸಿದ್ಧನಾಗುವೆನು. ಅರ್ಜುನ, ಪರಮಾತ್ಮ, ಕಾಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಪಾರ್ಥ, ಪರಮಾತ್ಮ, ಕಾಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪರವರು ಕಾಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಪಾರ್ಥ, ಪರಮಾತ್ಮ, ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಪಾರ್ಥ, ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಗದರದ ನೀಡಿ ಸದನವ ಮಾಡ. ಗದರದ ನೀಡಿ ಕದನವ ಮಾಡ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸೈ. ಪರಮಾತ್ಮ, ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸೈ. ಕಾಡಲ್ಲಿ ಬೆದರಾಡುತ್ತಿದೆ ಸೈನ್ಯ. ಈ ಕುರುಕುಲ ಕಳಂಕ ಸ್ವರೂಪರವರು ಕಾಡಲ್ಲಿ ಬೆದರಾಡುತ್ತಿದೆ ಸೈನ್ಯ. ಅರ್ಜುನ, ಪರಮಾತ್ಮ, ಕೂಡು ಬಾಣಗಳನ್ನು. ಪರಮಾತ್ಮ, ನೀನು ಕೊಟ್ಟರೆ ಅವರ ಆಟಾಪಗಳನ್ನು ಅಡಗಿಸುವೆನು. ಭೀಮಸೇನ, 10 ದಿನಗಳ ಘೋರ ಆಯುಧದ ತರುವಾಯ ಭೀಷ್ಮನು ಪರಾಜಿತನಾದನು. ನಮ್ಮ ವಿಜಯ ಸೂರ್ಯನು ಉದಯ ಆದಂತೆಯೇ ಎಂದು ಭಾವಿಸಿದೆನು. ಆದರೆ ದ್ರೋಣ ಚಕ್ರವನ್ನು ಭೇದಿಸುವ ಶಕ್ತಿಯೂ ಅಗ್ರಜ, ಯುಗದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವರನ್ನು ಜಯಿಸಿ ಯುಗವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ಭೀಮಸೇನ, ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನರ ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದೆನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಭಾಗದಲ್ಲಿ ಸಂಸ್ಥಾಪಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಮಯವಿಲ್ಲ. ಭೀಮಸೇನ, ಇದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವೇ ಪರಾಜಯವು ಖಂಡಿತ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ ಪೂಜೆ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹರಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ?
ಈಗ ನಮಗೊದಗಿರುವಂತ ಆಪತ್ತಾದರೂ ಏನು? ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯೂ ನಮಗಿಲ್ಲ. ವ್ಯೂಹದಿಂದ ಬೇಹಿದರ ರಕ್ಷಿತರಾದ ಕೌರವರ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮಾನ್ಯು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನೀನು ನಮ್ಮ ವಂಶದ ಗೌರವ ಸ್ವರೂಪನಲ್ಲವೇ? ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ದುಸಾಧ್ಯವಾಗಿದೆ. ಈ ಕೆಲಸವು ನಿನ್ನನ್ನು ಕಳಿಸುವುದಕ್ಕೆ ಲೋಕಾಭಿಮೃತಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಹೇಳುತ್ತಿರುವೆಯ? ನಿಮ್ಮ ಕಣ್ಗಳ ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶಮಾನದಿಂದ ಜ್ವಾಲಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ಅದು ತನ್ನ ಮಹತ್ ಪ್ರಕಾಶಮಾನವಾಗಿ ಈ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅನುಮತಿಯನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಆನಂದದಿಂದ ತಲೆದೂಗಲಿ. ವೀರ ಪ್ರಸವವಾದ ಸುಭದ್ರೆಯು ಆನಂದ ಪಾಶವನ್ನು ಸುರಿಸಲಿ. ದೊಡ್ಡಪ್ಪ, ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೊರಡಿ ಕೀರ್ತಿ ಶಾಲೆಯಾಗುವುದು ಕ್ಷಾತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಕಟ್ಟದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕುಳಿತುಕೊಳ್ಳುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಶಸ್ತ್ರವ್ಯೂಹವನ್ನು ಭೇದಿಸುವ ಉಪಯೋಗವನ್ನು ತಿಳಿಸೆನು. ಈಗ ಅದರ ಉಪಯೋಗಕ್ಕೆ ತಕ್ಕ ಅವಕಾಶ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ ನನ್ನ ತಂದೆ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನತೆ ಪರಾಕ್ರಮಶಾಲಿ ಎನ್ನುವುದನ್ನು. ಆಗ್ರಾಜ, ಅಭಿಮಾನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಹೋಗಿ ಅಭಿಮಾನಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮಾನಿ ಯುಗವನ್ನು ಭೇದಿಸಲಿ. ನಾವೆಲ್ಲರ ಒಳಗೆ ನುಗ್ಗಿ ಚನ್ನ ಭಿನ್ನವಾಗಿ ಮಾಡಬಲ್ಲೆವು. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯಬಾಲಕನ ಪ್ರಾಣವನ್ನು ನಿನ್ನ ಪ್ರಿಯಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಈ ಯುದ್ಧರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯ, ಓ ಕುಮಾರ, ಜಯಶಾಲಿಯಾಗಿ ಹಿಂದಿರುಗಿ ಬಾ. ಜಯವಂಪಡವ ಕುವರ, ಜಯವಂಪಡವ ಕುವರ, ಜಯಶೀಲನಾಗಿ ಓದಿ ಬಾರೆ ಕುವರ. ಹೋಗಿ ಬಾರೈ ಕುವರ, ಕುವರ, ಹೋಗಿ ಬಾರೈ ಕುವರ. ಜಯಶೀಲಾಗಿ ಹಿಂದಿರುಗಿ. ಧನಂಜಯ ಎನ್ನ ತಂದೆಯನ ಭಯವೇನೆಂಬುದು ನನಗೆ. ವೀರ ಧನಂಜಯ ಎನ್ನ ತಂದೆಯನ ಭಯವೇನೆಂಬುದು ನನಗೆ. ದ್ರೋಣನ ಚಕ್ರವ್ಯೂಹವು ಭೇದಿಸಿ ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವು ಭೇದಿಸಿ ವೀರಾಗ್ರಣಿಯಂತೆನಿಸುವೆನು. ವೀರಾಗ್ರಣಿಯಂತೆನಿಸುವೆನು. ಶತ್ರುವನ್ನು ವೆಚ್ಚಿಸಿ ತುಂಬ
ಪ್ರಿಯ, ಅದು ಈ ದಿನ ಲಭಿಸಿತು. ಸುಂದರಿ, ನಿನ್ನ ದೇವರ ಸಂದರ್ಶನವನ್ನು ಹೊಂದಿದೆ. ಆದರೆ ಆತನ ಸನ್ನಿಧಿಯನ್ನು ಲಭಿಸಲು ಏನು ಸಿದ್ಧಪಡಿಸಿರು? ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯ. ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆದರೆ ನಿನ್ನ ಪ್ರೇಮವನ್ನು ಪ್ರತಿದಿನವೂ ಪ್ರತಿಕ್ಷಣವೂ ಹೊಸ ಹೊಸದಾಗಿ ಪಡೆಯಬೇಕೆನ್ನುವುದೇ ನನ್ನ ಬಯಕೆ. ಉತ್ತರ ಪ್ರಿಯ, ಅಲ್ಲಿ ನೋಡು. ವಸಂತದ ಪ್ರಿಯ? ಬಳ್ಳಿಯು ಆಹಾ, ದಿನ ದಿನಕ್ಕೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನೆಲೆಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವೂ ಹಾಗೆಯೇ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಳನಗಳ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮ ಜೀವ. ಹೃದಯೇಶ್ವರಿ, ಹೃದಯೇಶ್ವರ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ತಜ್ಞರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆನ್ನೋದೇ ನನ್ನ ಬಯಕೆ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು ಪ್ರಾಣೇಶ್ವರ. ಪ್ರಾಣೇಶ್ವರಿ,
ದಿನವನ್ನಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ರೂಪುಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಆಹಾ, ಮನ್ಮಥ ಛಾಯನಿ ನನ್ನ ಹೃದಯ ಮಧ್ಯದಲ್ಲಿ ರೂಪುಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮಥ ಛಾಯನಿ ನಿನ್ನ ಹೃದಯ ಮಧ್ಯದಲ್ಲಿ ನನ್ನ ಆಕ್ಷೇಪವನ್ನು ಕೊಡು. ಪ್ರಾಣೇಶ್ವರ, ಯುದ್ಧ ಇದನ್ನೊಂದು ಸಾರಿ ಎದೇರಿಸಲೇ? ತೋರ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧೇಯ ಬೇರೆ, ಹಾಸ್ಯಮಯಾದ ಗಾನಮಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನಾದ ಕಲಾವಿದನೇ ಬೇರೆ. ಉತ್ತರ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಾಣೇಶ್ವರ, ನಾನು ನಿಜವನ್ನು ಹೇಳುವೆನು. ಇದುವರೆಗೂ ಹಾಸ್ಯಮಯಾದ ಗಾನಶಿಲೆಯಾದ ಉತ್ತರ ನೋಡಿದೆ, ಈಗ ವೀರಾಂಗನೆಯಾದ ವೀರಪತ್ನಿಯಾದ ಉತ್ತರ ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ಎಂತ ಸೌಂದರ್ಯ, ನಡೆಯಂತ ಚಾತುರ್ಯ, ನುಡಿಯಂತ ಗಾಂಭೀರ್ಯ. ಎಂತ ಸೌಂದರ್ಯ, ನಡೆಯಂತ ಚಾತುರ್ಯ, ನುಡಿಯಂತ ಗಾಂಭೀರ್ಯ. ಎಂತ ಸೌಂದರ್ಯ.
ಬಾಳಿಗೆ ಬೆಳಕಾದೆ ಬೆಳಗಿದೆ ಬಾಳನು ಗಟ್ಟಿಯಾಗಿ ಬೆಳಗಿದೆ ಬಾಳನು ಗಟ್ಟಿಯಾಗಿ ಎಂತ ಸೌಂದರ್ಯ ನಡೆಯಂತ ಚಾತುರ್ಯ ನುಡಿಯಂತ ಗಾಂಭೀರ್ಯ ಎಂತ ಸೌಂದರ್ಯ ದಪಮದ ಪಮಗಪ ದಪಗಮ ಸರಿಸ ದಪಮದ ಪಮಗಪ ದಪಗಮ ಸರಿಸ ಲೋಕದ ಚೈನಿಗನೆ ನಿನ್ನ ಕಣ್ಸನ್ನಿಗೆ ನಾ ಮಣಿದೇನೋ ಲೋಕದ ಚೈನಿಗನೆ ನಿನ್ನ ಕಣ್ಸನ್ನಿಗೆ ನಾ ಮಣಿದೇನೋ ಪ್ರಣಯದ ಸಂಗದ ಕ್ರೀಡೆಯಲ್ಲಿ ನೀನುಂಬಿಯ ಗೊಂದಲ ಗೈರನ್ನೇ ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ನೀನುಂಬಿಯ ಗೊಂದಲ ಗೈರವನೇ ಮುಂದೆಯ ಚಂದ್ರನಾಚಿಸುವ ನಮನ ಮಂದಿರದೊಡೆಯ ನಿನಸೆ ಆಳದಮಯ ಪ್ರೇಮಾಮೋರಮಯ. ಉತ್ತರ ಪ್ರಿಯಾ ಉತ್ತರ ಪ್ರಿಯಾ? ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ ನನಗೋಸ್ಕರವಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ ಹೇಳು ದುಃಖಿಸುವುದಿಲ್ಲ ಪ್ರಾಣೇಶ್ವರ. ತಮ್ಮ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನ ಎನಿಸಿಕೊಳ್ಳಬಲ್ಲಳೆ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರಿಯ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನಿರ್ವಹಿಸಬೇಕು. ವಸಂತನಾಗಮಕ್ಕೆ ಕೋಗಿಲೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ಉತ್ತರ ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನೇ ವಸಂತ ನಾನೇ ಕೋಗಿಲೆ ನಾನೇ ವಸಂತ ನೀನೇ ಕೋಗಿಲೆ ಆ ಓ ಲಾ 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 ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ ಜಲಕನ್ಯೆ ರೂಪದಿ ನೀ ಬಂದರೆ ಜಲಕನ್ಯೆ ರೂಪದಿ ನೀ ಬಂದರೆ ಆರೋಹಣ ಅವರೋಹಣ ಲಾಪನೆಯಾಗಿ ಆರೋಹಣ ಅವರೋಹಣ ಲಾಪನೆಯಾಗಿ ಈಶ್ವರ ಸಂಗೀತದ ರಾಗ ಮಧುರವಾಗಿ ಈಶ್ವರ ಸಂಗೀತದ ರಾಗ ಮಧುರವಾಗಿ ನಿನ್ನ ಸೇರಲು ಮನವು ಕಾದಿರುವುದು. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನೇ ವಸಂತ ನಾನೇ ಕೋಗಿಲೆ ನಾನೇ ಕೋಗಿಲೆ ನೀನೇ ವಸಂತ ಆ ಓ ಲಾ 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 ಲಾ. ಬೆಳದಿಂಗಳಾಗಿ ಬಂದು ವನದೇವಿಯಾದೆನು. ಧಾರಾವಿ ಜೋರ ಚಂದನ
ವೀರಮಾತೆಯರು ವೀರಪತ್ನಿಯರು ತಮ್ಮ ಹೃದಯದ ದುಃಖವೇಡವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸ ಮುಖ್ಯರಾಗಿ ಪತಿ ಪುತ್ರರಿಂದ ಬೀಳ್ಕೊಟ್ಟಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡುತ್ತ ಮಾಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಳತಿಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವರನ್ನು ಕೇಳಿ ಆನಂದ ಪಾಷ್ಪ ಸುರಿಸದ ಮಾತೆಯಾರು? ಪುರುಷನ ಗೌರವವೇ ನಾರಿಯ ಗೌರವ. ಜೀವನ ಸರ್ವಸ್ವ ಪ್ರಿಯ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರವಾಗಿ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಾಣೇಶ್ವರ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ಕಮ್ಮನಿ ಈ ಭೂಮಿಗೆ ಬಿದ್ದರೂ ನಾನೇ ನನ್ನ ಕೈಯರ ಕಣ್ಣುಗಳನ್ನು ಕೆತ್ತು ನಿಮ್ಮ ಚರಣದಲ್ಲಿ ಒಪ್ಪಿಸುವೆ. ಪ್ರಾಣೇಶ್ವರ. ಪ್ರಾಣೇಶ್ವರಿ, ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಕವಿ ಪ್ರೇಮ ಬನದ ಕೋಗಿಲೆ ಮುಖನ ಸುನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ. ಕವಿ ಪ್ರೇಮ ಬನದ ಕೋಗಿಲೆ ಮುಖನ ಸುನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ. ಕವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದನ ಬಳಸಲೆ. ಕವಿ ಪ್ರೇಮ ಬನದ ಕೋಗಿಲೆ.
ಸಂಗಮಕ್ಕೆ ಆ ಸ್ವರ್ಗ ಸೋಪಾನ. ಓ ಹೃದಯ ರಾಣಿಯೇ ನಿನಗೆ ಏನ ನೀಡಲೇ, ಗಾನ ಕೋಗಿಲೆ ನಿನಗೆ ಏನ ನೀಡಲೇ. ಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ಕುಣಿಯುತ್ತಿದೆ. ಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ಕುಣಿಯುತ್ತಿದೆ. ಈ ಗೆಜ್ಜೆ ನಾಟಕ ನನ್ನ ಮನದಲ್ಲಿ ಕುಣಿಯಲು ವದನ. ನನ್ನ ಮನದಲ್ಲಿ ಕುಣಿಯಲು ಮಗನ ಈ ಪ್ರೇಮ ಸಂಗಮಕ್ಕೆ ಆ ಸ್ವರ್ಗ ಸೋಪಾನ. ಓ ಲಲ್ಲ ಹೃದಯ ರಾಣಿಯೇ ನಿನಗೆ ಏನ ನೀಡಲೇ, ಗಾನ ಕೋಗಿಲೆ ನಿನಗೆ ಏನ ನೀಡಲೇ. ಗಾನ ಸಾಮ್ರಾಜ್ಯದ ರಾಣಿಯು ನೀನು, ರಾಗ ಸೌಂದರ್ಯವೇ ನಿನ್ನ ಆಭರಣವೇನೋ. ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ಕಣಿಸಿದೆ ಹಾಡಿನಿಂದಲೇ. ಹೃದಯ ರಾಣಿಯೇ ನಿನಗೆ ಏನ ನೀಡಲೇ, ಮುದ್ದು ಕೋಗಿಲೆ ನಿನಗೆ ಮುತ್ತ ನೀಡಲೇ. ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಮಹಾದೇವನಿಗೆ. ಜಯ ಜಯ ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಯದುನಂದನಗೆ. ಜಯ ಜಯ ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಯದುನಂದನಗೆ. ತಂದೆಯು ನೀನೆ ತಾಯಿಯು ನೀನೆ, ತಂದೆಯು ನೀನೆ ತಾಯಿಯು ನೀನೆ, ನಮ್ಮನ್ನು ಸಲಹುವ ಬಂಧು ನೀನೆ, ನಮ್ಮನ್ನು ಸಲಹುವ ಬಂಧುವು ನೀನೆ. ಜಯ ಜಯ ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಯದುನಂದನಗೆ. ಕರುಪುರದಾರತಿ ಬೆಳಗುವ ನಿನಗೆ, ಕರುಪುರದಾರತಿ ಬೆಳಗುವ ನಿನಗೆ. ಧರ್ಮವ ಕಳೆಯೋ ಮಹಾದೇವ, ಧರ್ಮವ ಕಳೆಯೋ ಮಹಾದೇವ, ನಮ್ಮ ಧರ್ಮವ ಕಳೆಯೋ ಮಹಾದೇವ, ನಮ್ಮ ಧರ್ಮವ ಕಳೆಯೋ ಮಹಾದೇವ. ಜಯ ಜಯ ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಯದುನಂದನಗೆ. ಬಡವರ ಕಾಯೋ ಮಹಾದೇವ, ಬಡವರ ಕಾಯೋ ಮಹಾದೇವ, ಭಕ್ತರಿಗೊಲಿಯೋ ಮಹಾದೇವ, ಭಕ್ತರಿಗೊಲೆಯೋ ಮಹಾದೇವ. ಜಯ ಜಯ ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಯದುನಂದನಗೆ. ಜಯ ಜಯ ಮಂಗಳ ಕೃಷ್ಣನಿಗೆ ಜಯ ಶುಭ ಮಂಗಳ ಯದುನಂದನಗೆ.